RRರಲ್ಲಿ ಸಿಕ್ಕಾಪಟ್ಟೆ ರಶ್ಶು. ಸೊ ಇವ್ರದ್ದು ಇನ್ನೊಂದು ಬ್ರಾಂಚ್ ಇದೆಯಂತ, ಅಲ್ಲಿ ಖಾಲಿ ಇದೆಯಂತೆ. ಫೋನ್ ಮಾಡಿ ವಿಚಾರಿಸಿದ್ವಿ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ, ಅಲ್ಲೇ ತಿನ್ನೋಣ ಅಂತ. ಈ ಸಲ ಹನುಮಂತು ಪಲಾವ್ ತಿಂದು ಬೇಜಾರಾಗೋಗ್ಬಿಟ್ಟದೆ ಯಾವಾಗಲೂ, ಅದಕ್ಕೆ ಇಲ್ಲೇ ತಿನ್ನೋಣ ಅಂತ. ಸೊ ಇಲ್ಲಿನ RRR ಅಲ್ಲಿ ಬಸ್ಸಿಂದ ಕಾಣ್ತಾ ಇದೆಯಲ್ಲ, ಈ RRರಲ್ಲಿ ಫುಲ್ಲು ಕ್ರೌಡು, ಕ್ಯೂ ಸಿಸ್ಟಮು, ಟೋಕನ್ ತಗೊಬೇಕಂತೆ. ಅಲ್ಲಿ ಖಾಲಿ ಇದೆಯಂತ, ಬನ್ನಿ. ಏನಂದರೆ ಹನುಮಂತು ತಿಂದು ಬೋರಾಗೋಗಿದೆ. ಬಂದಾಗಲೇ ಹನುಮಂತು ಪಲಾವೇ. ಇವತ್ತು RRR ಟೇಸ್ಟ್ ಮಾಡೋಣ ಗೈಸ್. ಅಲ್ಲಿ ಫುಲ್ ಜಾಮ್ ಇತ್ತು. ಸೊ ಈ ಬ್ರಾಂಚಿಗೆ ಬಂದಿದ್ದೀವಿ ಈಗ. ಬನ್ನಿ ಫೋನ್. ಇಲ್ಲೂ ಕ್ಯೂ ಸಿಸ್ಟಮ ಏನೋ ನೋಡೋಣ. ಇನ್ನು ಸ್ವಲ್ಪ ದೊಡ್ಡದು ಹೋಟ್ಲು ಅಂದರು, ನೋಡೋಣ. ಸದ್ಯ ಇಲ್ಲಿ ಖಾಲಿ ಇದೆ ಟೇಬಲ್. ಸೊ ಗೈಸ್, 2 ಚಿಕನ್ ಬಿರಿಯಾನಿ, 2 ಮಟನ್ ಬಿರಿಯಾನಿ, 1 ಚಿಕನ್ ಗೀ ರೋಸ್ಟು ಬುಕ್ ಮಾಡಿದ್ದೀವಿ. ಬರಬೇಕಿನ್ನು ಆರ್ಡ್ರು ಬಂದಮೇಲೆ ಇವನು ರಿವ್ಯೂ ಹೇಳ್ತಾನೆ. ಫುಲ್ ಫೇಮಸ್ ಪವನ್ ರಿವ್ಯೂ ಹೇಳ್ತಾನೆ ಪವನ್ ಇವತ್ತು ಫುಡ್ ಹೇಗಿತ್ತು. ನಾನು ಚಿಕನ್ ಹೇಳಿರೋದು. ನಾವು ಅವ್ನು ಫಸ್ಟೇ ಚಿಕನ್ ಬೇಕು. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಬಂದಿದೆ. ಸೊ ಬನ್ನಿ ಈಗ ಟೇಸ್ಟ್ ಮಾಡೋಣ. ಆಮೇಲೆ ಚಿಕನ್ ಗೀ ರೋಸ್ಟು ನೋಡ್ಬೋದು. ರೈಸು ಒಂದು 2 ಪೀಸ್ ಕೊಟ್ಟಿದ್ದಾರೆ ಅಷ್ಟೇ. ಎರಡೇ ಪೀಸು, 2 ಮಟನ್ ಪೀಸು, ರೈಸು 280 ರುಪೀಸು. ಸ್ವಲ್ಪ ಕಾಸ್ಟ್ಲಿ. ಒಂದು 4 ಪೀಸಲ್ಲಿ ಇರಬೇಕಾಯ್ತು, ಬಟ್ 2 ಪೀಸ್ ಕೊಟ್ಟವ್ರೆ. ಸೇಮ್ ಗೀ ರೈಸ್ ಇದೆ. ಬಟ್ ಓಕೆ, ಟೇಸ್ಟ್ ಈಸ್ ಗುಡ್, ನಾಟ್ ಬ್ಯಾಡ್, ಚೆನ್ನಾಗಿದೆ. ಜಾಸ್ತಿ ಮಸಾಲೆ ಎಲ್ಲ ಇಲ್ಲ, ಫುಲ್ ಎಲ್ಲ ಪ್ಲೈನ್ ರೈಸ್ ತಿಂದಂಗೆ. ಚಿಕನ್ ಬಿರಿಯಾನಿ ಹೇಗಿದೆ ಗೊತ್ತಿಲ್ಲ, ಮಟನ್ ಬಿರಿಯಾನಿ ಹಂಗೆ. 2 ಚಿಕನ್ನು 2 ಮಟನ್ ತರಿಸಿದ್ದೀವಿ. ಫುಲ್ಲು ಮೀಟು ಅಷ್ಟೇ ನೋಡ್ಬೋದು. ಮೀಟು ಫುಲ್ಲು ಚೆನ್ನಾಗಿ ಬಾಯ್ಲ್ ಆಗಿದೆ, ಸ್ಟೀಮ್ ಬಾಯ್ಲ್. ಎಲೆ ಮಟನ್ ನೋಡಿದ್ರೆ ಗೊತ್ತಾಗುತ್ತೆ, ಬಿಸಿ ಬಿಸಿ ಇದೆ ಮಟನಲ್ಲಿ. ಸೊ ಫುಲ್ಲು ತಿಂದು ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ಲಾಸ್ಟಾಗಿ ಹೇಳ್ತೀನಿ. ಸ್ನೇಹಿತರೆ, ಸಾರಿ, ಹೋಟ್ಲಲ್ಲಿ ಊಟ ತಿಂದಮೇಲೆ ತುಂಬ ರಶ್ಶಲ್ಲಿ ನಿಂತ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಕಾರಲ್ಲಿ ಬಂದು ರಿವ್ಯೂ ಹೇಳ್ತಾಯಿದ್ದೀನಿ ಹೇಗಿತ್ತು ಅಂತ. ಓಪನ್ ಆಗಿ ಹೇಳಬೇಕು ಅಂದರೆ ಟೇಸ್ಟು ಓಕೆ, ನಾಟ್ ಬ್ಯಾಡ್, ಪರವಾಗಿಲ್ಲ, ಓಕೆ. ಬಟ್ ಪ್ರೈಸ್ ತುಂಬ ಕಾಸ್ಟ್ಲಿ ಆಯಿತು. ನೆಗೆಟಿವ್ ಏನು ಹೋಟ್ಲದು ಅಂದರೆ 285 ರೂಪಾಯಿ ಮಟನ್ ಬಿರಿಯಾನಿ, ಚಿಕನ್ ಬಂದ್ಬಿಟ್ಟು 245 ರೂಪಾಯಿ. ಚಿಕನ್ ಬಿರಿಯಾನಿಗೂ 2 ಪೀಸು, ಮಟನ್ ಬಿರಿಯಾನಿಗೂ 2 ಪೀಸು. 110 ರೂಪಾಯಿ, 120 ರೂಪಾಯಿ ಚಿಕನ್ ಬಿರಿಯಾನಿನ ಬೆಂಗಳೂರಲ್ಲಿ ಮಿನಿಮಮ್ ಒಂದು 4 ಪೀಸ್ ಹಾಕಿರ್ತದೆ ಚಿಕನ್. ಮಟನ್ ಬೇಡ ಆಯಿತು ಬಿಡಿ, ಚಿಕನಲ್ಲಿ ಮಟನ್ನು ಇಷ್ಟಿಷ್ಟೇ ಇದೆ ಪೀಸು. ಇದನ್ನು 285 ರೂಪಾಯಿ ಮಾಡಿಬಿಟ್ಟು 2 ಪೀಸ್ ಹಾಕ್ಬಿಟ್ಟು ಇದೇ ಬಿರಿಯಾನಿ ಅಂತ ಕೊಟ್ಟ. ಇನ್ನೊಂದೇನೋ ಚಿಕನ್ ರೋಸ್ಟ್ ಅಂತ ತಗೊಂಡ್ವಿ, ಅದು ಹೆಂಗಿತ್ತೋ ಏನೋ, ಇಟ್ಟಿಟ್ಟೇ ಪೀಸು ಗೋಲಿಗಳು ಇದ್ದಂಗೆ 4 ಒಂದೇ ಪೀಸು 4 ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಕೊಟ್ಟಿದ್ದ. ಸೊ ಚೆನ್ನಾಗಿ ಬ್ಲೇಡ್ ಹಾಕಿ ಎಷ್ಟಾಗಿತ್ತು ಬಿಲ್ಲು? 1200 ರೂಪಾಯಿ ಏನೋ ಆಗಿತ್ತು 4 ಜನದಿಂದ. 1200 1300 ಆಗಿತ್ತಲ್ಲ, 1300 ಚಿಲ್ಲರೆ ಏನೋ ಬಿಲ್ಲಾಗಿತ್ತು. ಸೊ ವರ್ತಿಲ್ಲ. ಟೇಸ್ಟ್ ಓಕೆ ಇತ್ತು, ಬಟ್ ಏನು ನನ್ನ ಪ್ರಕಾರ ವರ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಇನ್ನೂ ಕಮ್ಮಿಗೆ ಸಿಗುತ್ತೆ, ಇನ್ನು ಫಸ್ಟ್ ಕ್ಲಾಸಾಗಿ ಊಟ ಮಾಡ್ಬೋದು. ಹನುಮಂತು ಪಲಾವ್ ಕಂಪೇರ್ ಮಾಡಿಕೊಂಡ್ರೆ ಇದು ಒಂಥರ ಸ್ವಲ್ಪ ಮಸಾಲೆ ಫೀಲ್ ಬೇಕು ನಿಮಗೆ, ಲೈಟ್ ಮಸಾಲೆ ಫೀಲ್ ಬೇಕು ಅಂದರೆ ಇದು ಆ್ಯಕ್ಚುಲ್ ಬಿರಿಯಾನಿ. ಹನುಮಂತು ಬಂದು ನಿಮಗೆ ಬಿರಿಯಾನಿ ಅಲ್ಲ, ಅದು ಆ್ಯಕ್ಚುಲಿ ಪಲಾವ್. ಅದು ಪಲಾವಲ್ಲಿ ನೀವು ಪೀಸ್ ತಗೊಂಡಂಗೆ. ಸೊ ಇದು ಬಿರಿಯಾನಿ, ಕಂಪ್ಲೀಟ್ ಬಿರಿಯಾನಿ. ಬಟ್ ಏನು ಅಂದರೆ ನೆಗೆಟಿವ್, ಪೀಸ್ ತುಂಬ 2 ಪೀಸು ತುಂಬ ಮೋಸ. ಅದು 2 ಪೀಸು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮೋಸ ಅದು. ಅದೊಂದು ಬೇಜಾರಾಯಿತು ನಮಗೆ. ಆಮೇಲೆ ಐಪ್ ಏನು ಯೂಟ್ಯೂಬೆಲ್ಲ ನೋಡಿದ್ದೀವಲ್ಲ, ಅಷ್ಟೊಂದು ಐಪೆಲ್ಲ ಕೊಡೋವಂಥದ್ದು ಏನಿಲ್ಲ ಆ ಹೋಟ್ಲಿಗೆ. ಕಾದಿ ಕೂತ್ಕೊಂಡು ತಿನ್ನೋ ಅಂಥದ್ದು ಏನಿಲ್ಲ ನನ್ನ ಪ್ರಕಾರ. ಓಕೆ ಅಂತ ಹೇಳ್ಬೋದು. ಸೊ ಈ RRR ಏನದು RRR ಮೂವಿ ಗ್ಯಾಪ್ನ ಆಗೋಯ್ತು ನನಗೆ. RRR ಬಿರಿಯಾನಿ ರಿವ್ಯೂ ಇದೆ ನಾವು ತಿಂದಿದ್ದು. ಬಟ್ ಓಕೆ, ನಾಟ್ ಬ್ಯಾಡ್. ಔಟ್ ಆಫ್ 5 ನಾನು 3 ಕೊಡ್ತೀನಿ. ಇಂಟು ಕಟ್ ಮಾಡಿರೋದು ಕ್ರೌಡ್ಗೆ. ಆಮೇಲೆ ಅಲ್ಲಿ ಗಬ ಅಂತ ತಿನ್ನಬೇಕು, ಎದ್ದು ಬರಬೇಕು, ಟೇಬಲಲ್ಲಿ ಕಾಯ್ತಾ ಇರ್ತಾರೆ ಹಿಂದೆಗಡೆ. ಇನ್ನೊಂದು ಮಾರ್ಕೆಟಿಗೆ ಕಟ್ ಮಾಡಿದ್ರೆ 2 ಪೀಸ್ ಹಾಕಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ, ಚೆನ್ನಾಗಿತ್ತು. ಸೊ ಈಗ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ದೀವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ
ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಸ್ನೇಹಿತರೆ. ಟಾಟಾ, ಟೇಕ್ ಕೇರ್, ಬೈ. ಪವನ್ ಬಾಯ್.